ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಈಗ ಆರಂಭ ಮಾಡಲಾಗಿದೆ. ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲಾಗುತ್ತಾ? ಈ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಉತ್ತರ ಸಿಗುತ್ತೆ. ರೇವಣ್ಣ ಎಸ್ಐಟಿ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ. ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ತನಿಖೆಗೆ ಸ್ಪಂದಿಸದೇ ಇರೋ ಕಾರಣದಿಂದಾಗಿ ಇನ್ನೂ ಹೆಚ್ಚುವರಿಯಾಗಿ ಪೊಲೀಸ್ ಕಸ್ಟಡಿಗೆ ಅವರನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಹೀಗಾಗಿ ಅವರಿಗೆ ಜಾಮೀನನ್ನ ಕೊಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಈ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಈಗ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಸೊ ಈ ರಿಮಾಂಡ್ ಅರ್ಜಿಯಲ್ಲಿ ಅವರು ರೇವಣ್ಣ ಅವರು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಪಾಯಿಂಟ್ ಅನ್ನ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡೋ ಮೂಲಕವಾಗಿ ಹೆಚ್ಚುವರಿಯಾಗಿ ಅವರನ್ನ ನಾವು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಜಾಮೀನನ್ನ ಕೊಟ್ರೆ ಅವರಿಂದ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಗದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕ್ಷ್ಯನಾಶ ಆಗಬಹುದಾದ ಸಾಧ್ಯತೆ ಇದೆ ಅನ್ನುವಂತಹ ಒಂದಷ್ಟು ವಾದವನ್ನ ಇಡ್ತಾ ಇದೆ. ಸದ್ಯ ಇದನ್ನೆಲ್ಲ ಆಲಿಸಿದಂತಹ ನ್ಯಾಯಾಲಯ ಯಾವ ರೀತಿಯಾದಂತಹ ತೀರ್ಪನ್ನ ಕೊಡುತ್ತೆ ಅನ್ನೋದು ಬಹಳ ಕುತೂಹಲ. ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಈಗಷ್ಟೇ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆರಂಭ ಆಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಬಾಡಿ ವಾರೆಂಟ್ನ ಮೂಲಕವಾಗಿ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಳ್ಳುವ ಮೂಲಕವಾಗಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿಯೇ ರೇವಣ್ಣ ಅವರು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಒಂದು ಆರೋಗ್ಯ ನೆಪವನ್ನ ಹೇಳ್ತಾ ಇದ್ದಾರೆ. ಮಗದೊಂದು ಯಾವುದೇ ಮಾಹಿತಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಇದಕ್ಕೆ ಪೂರಕವಾದಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಜಾಮೀನು ಕೊಡಬೇಡಿ ಅನ್ನುವಂತಹ ವಾದವನ್ನ ಎಸ್ಐಟಿ ಪರ ವಕೀಲರು ಇಡ್ತಾ ಇದ್ದಾರೆ. ನಗೊಂದೊಂದು ಕಡೆಯಲ್ಲಿ ರೇವಣ್ಣ ಪರ ವಕೀಲರು ಯಾವ ಕಾರಣಕ್ಕೆ ಜಾಮೀನನ್ನ ಕೊಡಬೇಕು, ಯಾವ ಕಾರಣಕ್ಕೆ ಅವರ ಆರೋಗ್ಯ ವಿಚಾರವನ್ನ ಗಮನಿಸಿಕೊಂಡು ಜಾಮೀನಿನ ಅನಿವಾರ್ಯತೆ ಇದೆ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಕಾರಾತ್ಮಕ ಉತ್ತರವನ್ನ ನೀಡಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಅಂಶವನ್ನ ಎಸ್ಐಟಿ ಹೇಳ್ತಾ ಇದೆ. ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿರುವಂತಹ ಎಸ್ಐಟಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇರುವಂತಹ ಒಂದಷ್ಟು ವಾದದಲ್ಲಿ ತರ್ತಾ ಇರ್ತಕ್ಕಂತಹ ಅಂಶಗಳಿದು. ತನಿಖೆಗೆ ಅವರು ಸಹಕಾರವನ್ನ ಕೊಡ್ತಾ ಇಲ್ಲ ಅಂತ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಸದ್ಯ ಇವತ್ತಿಗೆ ಏನೂ ನಿರ್ಧಾರ ಆಗಿಲ್ಲ. ಅವರಿಗೆ ರಿಲೀಫ್ ಸಿಕ್ಕಿಲ್ಲ. ನಾಳೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದ್ದು ನಾಳೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ರೇವಣ್ಣ ಅವರ ಜಾಮೀನು ಭವಿಷ್ಯ ಏನು ಅನ್ನೋದು ಇವತ್ತು ನಿರ್ಧಾರವಾಗಿಲ್ಲ. ಎಸ್ಐಟಿ ಹೇಳ್ತಾ ಇದೆ ಆರೋಗ್ಯ ನೆಪವನ್ನ ಕೊಡ್ತಾ ಅವರು ತನಿಖೆಗೆ ಸ್ಪಂದನೆಯನ್ನ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಜಾಮೀನು ಕೊಡಕೂಡದು ಅನ್ನುವಂತಹ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತಂದಿದೆ. ಇದೆಲ್ಲವನ್ನ ಆಲಿಸಿರುವಂತಹ ನ್ಯಾಯಾಲಯ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ರೇವಣ್ಣಗೆ ಇವತ್ತೂ ಸಿಗಲಿಲ್ಲ ರಿಲೀಫ್. ಜಾಮೀನು ಸಿಗಬಹುದಾದಂತಹ ನಿರೀಕ್ಷೆ ಅವರದ್ದಾಗಿತ್ತು. ಈ ಅರ್ಜಿ ವಿಚಾರಣೆಯ ನಂತರದಲ್ಲಿ ರಿಲೀಫ್ ಸಿಗಬಹುದು ಅಂತ ನಿರೀಕ್ಷಿಸಲಾಗ್ತಿತ್ತು. ಆದ್ರೆ ನಾಳೆಗೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ಅವರಿಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ರೇವಣ್ಣಗೆ ಜೈಲು ಫಿಕ್ಸ್. ರೇವಣ್ಣಗೆ ಇವತ್ತು ಕೂಡ ರಿಲೀಫ್ ಸಿಗ್ಲಿಲ್ಲ. ಇನ್ನು ಮಗದೊಂದು ಕಡೆಯಲ್ಲಿ ಎಸ್ಐಟಿ ಕೂಡ ತನ್ನ ಕಸ್ಟಡಿಗೆ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂತಹ ಡಿಮಾಂಡ್ ಅನ್ನು ಕೂಡ ಇಡ್ತಾ ಇದೆ. ಸೊ ಇನ್ನೇನಾದ್ರೂ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾರಾ ಅಥವಾ ಏನು ಅನ್ನೋದನ್ನ ನೋಡಬೇಕು. ಇವತ್ತಿನ ಒಂದು 4 ದಿನಗಳ ಕಸ್ಟಡಿಯನ್ನ ಏನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು ಅದು ಇವತ್ತಿಗೆ ಅಂತ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಕೋರ್ಟ್ ಮುಂದೆ ತರಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಿದ್ದಾರೆ. ಅಲ್ಲಿ ಹೆಚ್ಚುವರಿಯಾಗಿ ನಮಗೆ ವಿಚಾರಣೆ ಮಾಡಲಿಕ್ಕೆ ಬೇಕಾಗಿರೋ ಕಾರಣದಿಂದಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೋರಲಾಗ್ತಾ ಇದೆ. ಸೊ ಏನಾಗುತ್ತೆ ಅಲ್ಲಿ ಅನ್ನೋದನ್ನ ಗಮನಿಸಬೇಕು. ಆದ್ರೆ ರೇವಣ್ಣ ಜಾಮೀನು ಅರ್ಜಿ ವಿಚಾರದಲ್ಲಂತೂ ಇವತ್ತು ಅವ್ರಿಗೆ ರಿಲೀಫ್ ಸಿಕ್ಕಿಲ್ಲ. ನಾಳೆಗೆ ವಿಚಾರಣೆಯನ್ನ ಕೈಗೆತ್ಕೊಳ್ತೀವಿ ಅಂತ ಹೇಳಿದೆ. ಸೊ ಯಾವ ಒಂದು ರೀಸನ್ ಅನ್ನ ಇಲ್ಲಿ ಪ್ರಸ್ತಾಪಿಸಲಾಗಿದೆ ನಾಳೆ ವಿಚಾರಣೆಯನ್ನ ನಡೆಸಲಿಕ್ಕೆ ಅನ್ನೋದನ್ನು ಕೂಡ ನೋಡಬೇಕು. ಒಟ್ನಲ್ಲಿ ರೇವಣ್ಣ ಅವರು ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಅಂಶವನ್ನ ಎಸ್ಐಟಿ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇವಾಗಲೇ 4 ದಿನಗಳ ಅವರ ಒಂದು ಪೊಲೀಸ್ ಕಸ್ಟಡಿಯ ಅವಧಿ ಏನಿದೆ ಅದು ಪೂರ್ಣವಾಗಿದೆ. ಬಾಡಿ ವಾರೆಂಟ್ ಮೇಲೆ ಅವ್ರನ್ನ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿತ್ತು. ಅದು ಪೂರ್ಣವಾಗಿದೆ. ಈ 4 ದಿನಗಳಲ್ಲಿ ಅವರಿಂದ ನಮಗೆ ಸಿಗಬೇಕಾದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಉತ್ತರಗಳನ್ನು ಕೂಡ ಕಲೆ ಹಾಕಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಎಸ್ಐಟಿ ಪರ ವಕೀಲರ ಒಂದು ವಾದ. ರೇವಣ್ಣಗೆ ಸಂಕಷ್ಟ ಮತ್ತಷ್ಟು ಮುಂದುವರೆದಿದೆ.
ಸೊ SIT ಕಸ್ಟಡಿ ಕೇಳಬಹುದು ಅಂತ ಹೇಳಲಾಗ್ತಾ ಇತ್ತು, ಹೆಚ್ಚುವರಿಯಾಗಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕೋ ಸಲುವಾಗಿ. ಬಟ್ ಕೇಳಿಲ್ಲ, ಹಾಗಾಗಿ ಜೈಲು ಫಿಕ್ಸ್. ನಾಳೆ ಜಾಮೀನು ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ಆ ನಂತರದಲ್ಲಿ ಏನು ಗೊತ್ತಿಲ್ಲ, ನೋಡ್ಬೇಕು. ನಾಳೆ SIT ಪರ ವಕೀಲರು ಯಾವ ರೀತಿಯ ವಾದವನ್ನ ಆಕ್ಷೇಪವನ್ನ ಸಲ್ಲಿಸ್ತಾರೆ, ಸೊ ಇದಕ್ಕೆ ಪೂರಕವಾಗಿ ಅವರ ಪರ ವಕೀಲರು ಏನ್ ಹೇಳ್ತಾರೆ ಅಂತ. ಬಟ್ ಕಸ್ಟಡಿ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಮುಂದಾಗಿಲ್ಲ. ಹೊಳೆನರಸೀಪುರದಲ್ಲಿ ಮತ್ತೊಂದು ಕೇಸ್ ಇದೆ, ಜಾಮೀನು ಕೊಡಬಾರ್ದು ಅನ್ನುವಂತಹ ಅಂಶವನ್ನ SIT ಹೇಳಿದೆ. ಅಂದ್ರೆ ಅದು ಲೈಂಗಿಕ ದೌರ್ಜನ್ಯ ಪ್ರಕರಣ ಮೊದಲನೇದಾಗಿ ದಾಖಲಾಗಿದ್ದಂತಹ ಕೇಸ್ ಹೊಳೆನರಸೀಪುರದ್ದು. ಸೊ ಆ ಕೇಸ್ ಕೂಡ ಇದೆ, ಅದರ ಜೊತೆಗೆ ಕಿಡ್ನಾಪ್ ಪ್ರಕರಣ ಕೂಡ. ಸೊ ಆ ಕಾರಣದಿಂದಾಗಿ ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನುವಂತಹ ವಿಚಾರವನ್ನ ಕೋರ್ಟ್ ಗಮನಕ್ಕೆ SIT ತಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ರಿಂದ. ಉಮೇಶ್, ಸದ್ಯ SIT ಟೀಮ್ ಕೂಡ ಕಸ್ಟಡಿಗೆ ಕೇಳಿಲ್ಲ. ಈ ಕಡೆಗೆ ಜಾಮೀನು ಅರ್ಜಿಯ ವಿಚಾರಣೆ ಏನಿದೆ ಅದು ನಾಳೆಗೆ ಮುಂದೂಡಿಕೆಯಾಗಿದೆ. ರೀಸನ್ ಏನು? ದಿವ್ಯಜ್ಯೋತಿ, ಪ್ರಮುಖವಾಗಿ ಈ ಕೇಸಲ್ಲಿ ವಿಚಾರಣೆ ವೇಳೆಯಲ್ಲಿ ರೇವಣ್ಣ ಅವರು ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಏನೇ ಕೇಳಿದ್ರು ಕೂಡ ಸೂಕ್ತವಾಗಿ ಉತ್ತರ ನೀಡ್ತಾ ಇಲ್ಲ ಅನ್ನೋದು ಪ್ರಾರಂಭದ ದಿನಗಳಿಂದಲೂ ಇದ್ದಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳನ್ನು ಇವತ್ತು ಕೋರ್ಟ್ ಗಮನಕ್ಕೆ ತಂದಿರುವಂಥದ್ದು. ಹಾಗಾಗಿ ಜಾಮೀನು ಅರ್ಜಿ ವಿಚಾರಣೆ ಏನಿತ್ತು, ಇವತ್ತು ವಿಚಾರಣೆಯಲ್ಲಿ ನಾಳೆ ಅಂದರೆ SIT ಪರ ವಕೀಲರು ಏನಿದ್ರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮ್ಗೆ ಇನ್ನೊಂದು ದಿನಗಳ ಕಾಲ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆಗೆ ಸಮಯಾವಕಾಶ ಕೇಳಿರೋದ್ರಿಂದ ಇವತ್ತು ಜಾಮೀನು ಅರ್ಜಿ ಏನಿದೆ ಅದು ಮುಂದಕ್ಕೆ ಹೋಗಿರುವಂಥದ್ದು. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ಆರೋಪಿ ಪ್ರಭಾವಿಯಾಗಿದ್ದಾರೆ ಮತ್ತು ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಅವರಿಗೆ ಜಾಮೀನು ನೀಡಬಾರ್ದು ಅಂತೇಳಿ ಅವರು ವಾದ ಮಂಡಿಸಿದ್ರು. ಮತ್ತು SIT ಅಧಿಕಾರಿಗಳು ಕೂಡ ಸದ್ಯಕ್ಕೆ ಕಸ್ಟಡಿಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗ ರೇವಣ್ಣ ಅವರಿಗೆ ಉಳಿದಿರುವಂಥದ್ದು ಜಾಮೀನು ಭವಿಷ್ಯ ಇವತ್ತಿಗೆ ನಿರ್ಧಾರ ಆಗೋದಿಲ್ಲ. ಮತ್ತು SIT ಅವರು ಮತ್ತೆ ಕಸ್ಟಡಿ ಕೇಳುವ ಸಾಧ್ಯತೆ ಕೂಡ ಕಡಿಮೆ ಇರೋದ್ರಲ್ಲಿ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟರೆ ಇವರು ನೆಕ್ಸ್ಟ್ ನಾಳೆ ಏನು ಆಕ್ಷೇಪಣೆ ಅರ್ಜಿ ಸಲ್ಲಿಸ್ತಾರೆ, ಅದರಲ್ಲಿ SIT ಪರ ವಕೀಲರು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ವಾದ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಅವ್ರನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳಿರುವಂಥದ್ದು. ಒಂದು ವೇಳೆಯಲ್ಲಿ ಜಾಮೀನು ಸಿಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಎರಡೂ ಸಾಧ್ಯತೆಗಳು ನಾಳೆಗೆ ಹೋಗಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಬಹುತೇಕ HD ರೇವಣ್ಣ ಅವರು ಇದ್ದಾರೆ, ಜೈಲಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ದಿವ್ಯಜ್ಯೋತಿ. ಓಕೆ ಉಮೇಶ್, ಸಾಮಾನ್ಯವಾಗಿ ಈಗ ಅವ್ರ ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆ ಏನಿದ್ದಾರೆ ಅವರು ಇನ್ನು ಪತ್ತೆ ಆಗಿರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದು. ಈಗ ಸಂತ್ರಸ್ತೆ ಕೂಡ ಪತ್ತೆ ಆಗಿದ್ದಾರೆ, ಅವರ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಸೊ ಈ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಬೇಕಾ? ಸಂತ್ರಸ್ತೆ ಸ್ಟೇಟ್ಮೆಂಟ್ ಏನಿದೆ, ಯಾವ ಆಧಾರದ ಮೇಲೆ ಅವ್ರಿಗೆ ಜಾಮೀನನ್ನ ಕೊಡಬಾರ್ದು ಅಂತ? ಖಂಡಿತವಾಗ್ಲು, ಯಾಕೆಂದ್ರೆ ಸಂತ್ರಸ್ತೆ ಪತ್ತೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಪ್ರಾರಂಭದಲ್ಲಿ ಬಂಧನ ಮಾಡಲಾಯಿತು. ಮತ್ತೆ ಕೇಸಲ್ಲಿ ಕೂಡ ಇವರು ಕೂಡ ನಾಪತ್ತೆ ಇದ್ರು. ಆ ಸಂದರ್ಭದಲ್ಲಿ ಇವ್ರನ್ನ ಬಂಧನ ಮಾಡ್ತಾರೆ. ಬಂಧನ ಆದ ನಂತರದಲ್ಲಿ 2 ದಿನದಲ್ಲಿ ಆಕೆ ಸಂತ್ರಸ್ತೆ ಪತ್ತೆ ಆಗ್ತಾರೆ. ಪತ್ತೆ ಆದ ನಂತರದಲ್ಲಿ ಆಕೆಯನ್ನು ಕರ್ಕೊಂಡ್ಬಂದು ಈಗ ಸ್ಟೇಟ್ಮೆಂಟ್ ಕೊಡ್ಕೊಳ್ಳುವಂಥ ಕೆಲಸ ಕೂಡ ನಡೀತಾ ಇರುವಂಥದ್ದು. ಈ ಮಧ್ಯದಲ್ಲಿ ಆಕ್ಷೇಪಣೆ ಏನಾದರೂ ಇದ್ರೆ ಸಲ್ಲಿಸಿ ಅಂತ ನೆನ್ನೆನೇ ಕೋರ್ಟ್ ಇವತ್ತಿಗೆ ಡೈರೆಕ್ಷನ್ ಕೊಟ್ಟಿತ್ತು. ಇವತ್ತು ಬೆಳಗಿನ ಜಾವ ಮತ್ತೆ 2:45 ಇದನ್ನು ಆದೇಶವನ್ನು ಮುಂದಕ್ಕೆ ಅಂದರೆ ಇವತ್ತು ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಇವಾಗ ಮತ್ತೆ ಪ್ರಾರಂಭ ಆದಂಥ ವೇಳೆಯಲ್ಲಿ SIT ಪರ ವಕೀಲರು ಮತ್ತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತ ಏನು ಹೇಳಿಕೆ ನೀಡಿದ್ರು. ಆಧಾರದ ಮೇಲೆ ಕೋರ್ಟ್ ಕೂಡ ಅದನ್ನು ಮೆನ್ಷನ್ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರೇವಣ್ಣ ಅವರು ಪ್ರಾರಂಭದ ದಿನಗಳಿಂದಲೂ ಕೂಡ SIT ಅಧಿಕಾರಿಗಳ ಯಾವುದೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಏನು ಸ್ಟೇಟ್ಮೆಂಟ್ ಪಡ್ಕೊಂಡಿರ್ತಾರೆ, ಅದಕ್ಕೆ ಒಂದು ಸೈನ್ ಮಾಡಿ ಅಂದರೂ ಕೂಡ ಅದಕ್ಕೆ ಸಹಿ ಆಗ್ತಾ ಇಲ್ಲ ಅನ್ನೋ ಆರೋಪ SIT ಅಧಿಕಾರಿಗಳು ಮಾಡಿದ್ರು. ಅದನ್ನೇನಾದರೂ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳ ಮೇಲೇ ಗರಂ ಆಗ್ತಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಏನು ಮೆಡಿಕಲ್ ಮಾಡಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಏನು ಅನಾರೋಗ್ಯ ಸಮಸ್ಯೆ ಕಾಡಿತ್ತು. ಅನಾರೋಗ್ಯ ಸಮಸ್ಯೆ ಕಾರಣಕ್ಕಾಗಿ ನಿನ್ನೆ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿ ಚಿಕಿತ್ಸೆ ಪಡಿಸಿ ಲೇಟ್ ನೈಟ್ ವಾಪಸ್ ಕರ್ಕೊಂಡ್ಬಂದಿರುವಂಥದ್ದು. ಇವತ್ತು ಕೂಡ ಸೂಕ್ತವಾಗಿ ಅವರು ಯಾವುದೇ ಪ್ರಶ್ನೆಗೆ ಉತ್ತರ ನೀಡ್ತಾ ಇಲ್ಲ, ಬದಲಾಗಿ ಏನೇ ಪ್ರಶ್ನೆ ಕೇಳಿದ್ರು ಸೂಕ್ತವಾಗಿ ಉತ್ತರ ನೀಡ್ತಾ ಇಲ್ಲ ಅಂತೇನು ಮಾತುಗಳು ಕೇಳಿ ಬರ್ತವೆ. ಅದಕ್ಕೆ ಪೂರಕವಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೂಡ SIT ಪರ ವಕೀಲರು ಕೋರ್ಟ್ ಮುಂದೆ ಹಾಜರುಪಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಜಾಮೀನು ಸಿಗೋದು ಡೌಟ್ ಅಂತೇಳಿ ನಾಳೆಗೆ ಅದನ್ನ ಆಕ್ಷೇಪಣೆ ಸಂಬಂಧಪಟ್ಟ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ರೇವಣ್ಣಗೆ ಸಂಕಷ್ಟ ಮುಂದುವರೆದಿದೆ. SIT ಕಸ್ಟಡಿಗೆ ಪೊಲೀಸರು ಸಹ ಕೇಳಿಲ್ಲ, ಹೀಗಾಗಿ ಜೈಲು ಫಿಕ್ಸ್ ಆಗಿದೆ.
ನಾಳೆಗೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾರೆ, ಜಾಮೀನು ಅರ್ಜಿ ವಿಚಾರಣೆ. ರೇವಣ್ಣ ತನಿಖೆಗೆ ಸಹಕಾರ ನೀಡಿಲ್ಲ ಅನ್ನೋದೇ ತನಿಖೆಗೆ ಮೂಲ ಪ್ರಾಬ್ಲಮ್ ಆಗ್ತಿರೋದು. ಈಗಾಗಲೇ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ, ಆಕೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ ಅಂತ ರೇವಣ್ಣ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ. ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ರೇವಣ್ಣಗೆ ತನಿಖೆಗೆ ಸಹಕಾರ ನೀಡಿಲ್ಲ ಅನ್ನೋದೇ ತನಿಖೆಗೆ ಸಮಸ್ಯೆ ಅಷ್ಟೇ. ಆದ್ರೆ ಸಂತ್ರಸ್ತೆ ಕಿಡ್ನಾಪ್ ಆಗಿದ್ದಾರೆ ಅಂತ ಏನು ಪ್ರಕರಣ ದಾಖಲಾಯಿತು, ಈಗಾಗಲೇ ಆಕೆಯನ್ನ ರಕ್ಷಣೆ ಮಾಡಲಾಗಿದೆ, ಆಕೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಈ ಆಧಾರದ ಮೇಲೆ ಅವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತಹ ಒಂದು ವಾದವನ್ನ ಇಟ್ಟಿದ್ದಾರೆ. ಆದ್ರೆ ಪ್ರಭಾವಿಯಾಗಿದ್ದಾರೆ ಈ ವ್ಯಕ್ತಿ ಮತ್ತು ಸಾಕ್ಷ್ಯ ನಾಶಪಡಿಸಬಹುದಾದ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ತನಿಖೆಗೂ ಕೂಡ ಅವರು ಸಹಕಾರವನ್ನ ಕೊಟ್ಟಿಲ್ಲ ಮತ್ತು ಹೊಳೆನರಸೀಪುರದ ಕೇಸ್ ಇದೆ. ಇದೆಲ್ಲವನ್ನು ಕೂಡ ಗಮನಿಸಿಕೊಂಡು ಅವರಿಗೆ ಜಾಮೀನು ಕೊಡಬಾರದು ಅನ್ನೋದು SIT ಪರ ವಕೀಲರ ವಾದ. ಆದ್ರೆ ರೇವಣ್ಣ ಪರ ವಕೀಲರು ವಾದವನ್ನ ಮಾಡೋ ಸಂದರ್ಭದಲ್ಲಿ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅನ್ನೋದಷ್ಟೇ ಇಲ್ಲಿ ರೀಸನ್ ಇದೆ. ಆದ್ರೆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಪಾಯಿಂಟ್ ಅನ್ನ ಅವರು ಹೇಳ್ತಾ ಇದ್ದಾರೆ.